ಪಾರ್ಟ್ನರ್ಸ್ ಗಳ ಬಗ್ಗೆ ಹಾಕೊಂಡಿರಬೇಕು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದೀವಿ ಅಂತಂದ್ರೆ, ಸೊ ವಾಣಿಜ್ಯ ಕಾನೂನು ಅಂತಂದ್ರೆ, ಸೊ ಇದರಲ್ಲಿ ಸ್ವಲ್ಪ ನೇಮ್ ಇದಾಗಬಹುದು. ಸೊ ಕಮರ್ಷಿಯಲ್ ಲಾ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ ನಾವು, ಆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ನ ಸೊ ಒಂದು ಇಂಪಾರ್ಟೆಂಟ್ ಕ್ವಶನ್ ಗಳ ಒಂದು ಲಿಸ್ಟ್ ಅಂತಾನೆ ಹೇಳ್ಬೋದು. ಇದು ಕನ್ನಡ ಮೀಡಿಯಂನವರಿಗೆ ಮಾಡುವಂತಹ ಒಂದು ವಿಡಿಯೋ. ಸೊ ಇಂಗ್ಲೀಷ್ ಮೀಡಿಯಂನವರಿಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ನಾನು, ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ ಒಂದೇ ಸಾರಿಗೆ. ಸೊ ಇದನ್ನು ಕೂಡ ನೀವು ನೋಡ್ಕೊಂಡಿರಿ, ಓಕೆನಾ. ಸೊ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಬಂದ್ಬಿಟ್ಟು, ಸೊ ಕನ್ನಡ ಮೀಡಿಯಂನವರಿಗೆ ಮೊದಲನೇ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ಸೊ ಒಪ್ಪಂದ ಎಂದರೇನು ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ನಿಮಗೂ ಕೂಡ ಕನ್ನಡ ಮೀಡಿಯಂನವ್ರಿಗೂ ಏನಪ್ಪ ಹೇಳ್ತೀನಿ ಅಂತಂದ್ರೆ, ಸೊ ನಾನು ಇಂಗ್ಲೀಷ್ ಮೀಡಿಯಂನವರಿಗೆ ಅಪ್ಲೋಡ್ ಮಾಡಿರುವಂತ ಒಂದು ವಿಡಿಯೋನ ಒಂದು 3 ಮಿನಿಟ್ಸ್ ವರೆಗೂ, ಹೌದಾ. ಸೊ 3 ಮಿನಿಟ್ಸ್ ವರೆಗೂ ನೀವು ಅದರಲ್ಲಿ ನೋಡಿದ್ರಿ ಅಂತಂದ್ರೆ, ಅದರಲ್ಲಿ ಒಂದಿಷ್ಟು ಟಿಪ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ ನಾನು. ಆ ಒಂದು ಟಿಪ್ಸ್ಗಳು ನಿಮಗೆ ಆ ವಿಡಿಯೋದಲ್ಲಿ ಸಿಗ್ತವೆ. ಆ ವಿಡಿಯೋ ನಾನು ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋ ಎಂಡಲ್ಲಿ ನಾನು ಏನ್ ಮಾಡ್ತೀನಿಪ್ಪ ಅಂತಂದ್ರೆ, ಸೊ ಇಟ್ಟಿರ್ತೀನಿ. ಸೊ ಎಲ್ಲಿ ಅಂತಂದ್ರೆ, ಈ ಒಂದು ವಿಡಿಯೋ ಎಂಡಲ್ಲಿ ಸ್ಕ್ರೀನ್ ಮೇಲೆ ಬರೋ ರೀತಿ ಸೆಟ್ ಮಾಡ್ತೀನಿ. ವಿಡಿಯೋ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೊ ಇಂಗ್ಲಿಷ್ ಮೀಡಿಯಂ ವಿಡಿಯೋ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡಿರ್ತೀನಿ. ಸೊ ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ, ಆ ವಿಡಿಯೋ ಓಪನ್ ಆಗುತ್ತಲ್ವ, ಅದನ್ನ ನೀವು 3 ಮಿನಿಟ್ಸ್ ನೋಡಿ, ಹೌದಾ. 3 ಮಿನಿಟ್ಸ್ ಅಲ್ಲಿ ನಾನು ಸೊ ಕ್ವಶನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನೋಡಿ ಸಾಕು. ಸೊ ಅಲ್ಲಿಂದ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ಒಂದು ಟ್ರಿಕ್ಸ್ ಅನ್ನ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನ್ ಮಾಡೋದಪ್ಪ ಅಂದ್ರೆ, ಕನ್ನಡ ಮೀಡಿಯಂನವರಿಗೆ ಜಸ್ಟ್ ಕ್ವಶನ್ಸ್ ವಿತ್ ಇದನ್ನ ಹೇಳ್ತಾ ಹೋಗ್ತೀನಿ. ಕ್ವಶನ್ ವಿತ್ ಆನ್ಸರ್ ವಿಡಿಯೋನ ನಾನು ಏನ್ ಮಾಡ್ತೀನಿ, ಸೊ ನೆಕ್ಸ್ಟ್ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ನು ನಿಮಗೆ ಕಮರ್ಷಿಯಲ್ ಲಾ ಇರುವಂತದ್ದು ಐ ಥಿಂಕ್ ಕ್ವಶನ್ ಟೈಮ್ ಟೇಬಲ್ ಪ್ರಕಾರ ಮಂಡೇ ಇರ್ಬೋದೇನೋ. ಸೊ ಹಾಗಾಗಿ ನನಗೆ ಇನ್ನೂ ಟೈಮ್ ಇದೆ, ಅಪ್ಲೋಡ್ ಮಾಡ್ತೀನಿ ನಾನು, ಓಕೆನಾ. ಸೊ ನೆಕ್ಸ್ಟ್ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಒಪ್ಪಂದ ಎಂದರೇನು ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಹೌದಾ. ಇಲ್ಲಿ ನಿಮಗೆ ಒಪ್ಪಂದ ಅಂದ್ರೆ ಏನು, ಸೊ ಅದರ ಒಂದು ಮೀನಿಂಗ್ ಏನಿರುತ್ತಲ್ಲ, ಸೊ ಅದನ್ನ ನೀವೇನ್ ಮಾಡ್ಬೇಕು, ಬರಿಬೇಕಾಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಮಾನ್ಯ ಒಪ್ಪಂದ ಎಂದರೇನು, ಹೌದಾ. ಒಪ್ಪಂದ ಎಂದರೇನು ಮತ್ತು ಮಾನ್ಯ ಒಪ್ಪಂದ ಎಂದರೇನು, ಎರಡಕ್ಕೂ ಕೂಡ ಕಂಪ್ಯಾರಿಸನ್ ಅಲ್ಲಿ ಇಟ್ಕೊಂಡು ಓದಿದ್ರಿ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಸೊ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಒಡಂಬಡಿಕೆ ಎಂದರೇನು ಅಂತ ಕೇಳ್ತಾರೆ, ಹೌದಾ. ಸೊ ಈ ಒಡಂಬಡಿಕೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೋಡಿದ್ರೆ ಸೊ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಒಡಂಬಡಿಕೆ ಎಂದರೇನು, ಸೊ ಕನ್ನಡ ಮೀಡಿಯಂನವರಿಗೆ ಅವರದ್ದೇ ಆದಂತಹ ಒಂದು ವರ್ಡ್ಸ್ ಗಳು ಇರ್ತವೆ. ಸೊ ನೀವು ಆ ಒಂದು ವರ್ಡ್ಸ್ ಗಳ ಮುಖಾಂತರ ಏನ್ ಮಾಡ್ಬೇಕು, ಸೊ ಕನ್ನಡ ಮೀಡಿಯಂನವರು ನೋಡ್ಕೋಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಅಪ್ರಾಪ್ತ ಅಂತಂದ್ರೆ, ಸೊ ಮೈನರ್ ಅಂತಾರೆ ಯಾರು, ಸೊ ಅವರ ಒಂದು ಏಜ್ ಲಿಮಿಟ್ ಅನ್ನುವಂಥದ್ದು ಏನಿರುತ್ತೆ. ಸೊ ಈ ರೀತಿಯಾದಂತ ಒಂದಿಷ್ಟು ಮಾಹಿತಿಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ತಿಳ್ಕೊಬೇಕಾಗುತ್ತೆ, ಹೌದಾ. ಸೊ ಠೇವಣಿ ನೀಡಿದ ವ್ಯಕ್ತಿ ಅಂದ್ರೆ, ಸೊ ಬೈಲರ್ ಎಂದರೆ ಯಾರು, ಸೊ ಇಂಗ್ಲಿಷ್ ನಲ್ಲಿ ಬೈಲರ್ ಅಂತ ಹೇಳ್ತಾರೆ, ಸೊ ಕನ್ನಡದಲ್ಲಿ ಠೇವಣಿ ನೀಡಿದ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಅವ್ರನ್ನ ಕೂಡ ಬೈಲರ್ ಅಂತಾನೆ ಕನ್ನಡದಲ್ಲಿ ಕೂಡ ಕೇಳಬಹುದು, ಹೌದಾ. ಸೊ ಠೇವಣಿ ನೀಡಿದ ವ್ಯಕ್ತಿ ಯಾರು ಅಂತ ಹೇಳ್ತಾರೆ, ಹೌದಾ. ನೆಕ್ಸ್ಟ್ 6th ಕ್ವಶನ್ ಬಂದ್ಬಿಟ್ಟು, ಜಾಮೀನುದಾರ ಅಂದ್ರೆ ಶ್ಯೂರಿಟಿ ಅಂದ್ರೆ ಯಾರು, ಸೊ ಇವರು ಯಾವ ಸಿಚುವೇಶನ್ ಅಲ್ಲಿ ಬರ್ತಾರೆ, ಯಾವ ಸಿಚುವೇಶನ್ ಅಲ್ಲಿ, ಸೊ ಯಾವ ಸಿಚುವೇಶನ್ ಅಲ್ಲಿ ನಮಗೆ ಯಾವ ರೀತಿ ಹೆಲ್ಪ್ ಆಗ್ತಾರೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಶ್ಯೂರಿಟಿ ಅಂದ್ರೆ ಜಾಮೀನುದಾರರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್. ಇದ್ರ ಯಾರು ಅಂತ ಹೇಳ್ಬಿಟ್ಟು ಮೀನಿಂಗ್ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ 7th ಕ್ವಶನ್, ಒಪ್ಪಂದದ ಮುಕ್ತಾಯ ಎಂದರೇನು ಅಂದ್ರೆ, ಸೊ ಒಪ್ಪಂದ ಮಾಡ್ಕೊಂಡಿದೀವಿ ಅಂತಂದ್ರೆ ಅದರ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಕಾನ್ಸೆಪ್ಟ್ ಒಪ್ಪಂದ ಅಂತ ಹೇಳ್ಬಿಟ್ಟು ಬಂತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಆ ಒಂದು ಒಪ್ಪಂದ ಎಂದರೇನು ಫಸ್ಟ್ ಮೀನಿಂಗ್ ತಿಳ್ಕೊಂಡ್ರೆ, ಸೊ ನೆಕ್ಸ್ಟ್ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಅದರಲ್ಲಿ ಬರುವಂತ ಟೈಪ್ಸ್ ಗಳು ಯಾವಿರ್ತವೆ, ಹೌದಾ. ನೆಕ್ಸ್ಟ್ ಅದರಲ್ಲಿ ಅದೇ ರೀತಿ ಅಡ್ವಾಂಟೇಜ್ ಏನಿರುತ್ತೆ, ಡಿಸ್ಅಡ್ವಾಂಟೇಜ್ ಏನಿರುತ್ತೆ, ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ಎಟ್ ದ ಎಂಡ್ ಕನ್ಕ್ಲೂಷನ್ ಅಲ್ಲಿ ಸೊ ಅದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ಯಾವ ರೀತಿಯಾದಂತ ಪ್ರೋಸೆಸ್ ಇರುತ್ತೆ, ಹೌದಾ. ಒಂದು ಒಪ್ಪಂದ ಓಪನ್ ಮಾಡ್ಕೋಬೇಕು, ಸೊ ಒಂದು ಒಪ್ಪಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಈ ರೀತಿಯಾದಂತ ಒಂದು ಸ್ಟಡಿ ಆರ್ಡರ್ ಅನ್ನುವಂಥದ್ದು ಬರಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮಲ್ಲಿ. ಅದು ಬಂತು ಅಂತಂದ್ರೆ ಸೊ ಈ ಒಂದು ಒಪ್ಪಂದ ಅನ್ನುವಂತ ಒಂದು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನುವಂಥದ್ದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನೆಕ್ಸ್ಟ್ ಬಲಾತ್ಕಾರ ಅಂದ್ರೆ ಕೋಯರ್ಷನ್ ಅಂತ ಅಂದ್ರೆ ಏನು, ಅದನ್ನ ಒಂದು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ಸೊ ಇದು ಕಮರ್ಷಿಯಲ್ ಲಾ ಒಂದು ಸೆನ್ಸ್ ಅಲ್ಲಿ ಬೇರೆ ರೀತಿಯಾದಂತ ಒಂದು ಮೀನಿಂಗ್ ಬರುತ್ತೆ, ಓಕೆನಾ. ಸೊ ಕಮರ್ಷಿಯಲ್ ಲಾ ಅನ್ನುವಂತ ಒಂದು ಮೀನಿಂಗ್ ಅಲ್ಲಿ ಸೊ ಬಲಾತ್ಕಾರ ಅಂತಂದ್ರೆ ಒಂದು ಮೀನಿಂಗ್ ಚೇಂಜ್ ಆಗುತ್ತೆ. ಸೊ ಅದರ ಒಂದು ಮೀನಿಂಗ್ ಅನ್ನ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಉಪಪ್ರತಿನಿಧಿ, ಹೌದಾ. ಸೊ ಸಬ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಸೊ ಏಜೆಂಟ್ ಅಂದ್ರೆ ಪ್ರತಿನಿಧಿಗೂ ಮತ್ತು ಉಪಪ್ರತಿನಿಧಿಗೂ ಏನಪ್ಪಾ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಬೇಲ್ಮೆಂಟ್ ಅಂತ ಹೇಳ್ತಾರೆ, ಹೌದಾ. ಠೇವಣಿ ಅಂತ ಅಂದ್ರೆ ಯಾರು, ಸೊ ಠೇವಣಿ ಅಂತಂದ್ರೆ ಏನು, ಹೌದಾ. ಅದನ್ನ ಯಾವ ಸಿಚುವೇಶನ್ ಅಲ್ಲಿ ಕೊಡೋಕ್ಕಾಗುತ್ತೆ, ಹೌದಾ. ಅದನ್ನ ಯಾರು ಕೊಡ್ತಾರೆ, ಈ ರೀತಿಯಾದಂತಹ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ತಿಳ್ಕೊಂಡಿರಿ ಫ್ರೆಂಡ್ಸ್, ಓಕೆನಾ. ಸೊ ನೆಕ್ಸ್ಟ್ 11th ಕ್ವಶನ್ ಬಂದ್ಬಿಟ್ಟು, ಭವಿಷ್ಯದ ಸರಕುಗಳು ಫ್ಯೂಚರ್ ಗೂಡ್ಸ್ ಎಂದರೇನು, ಹೌದಾ. ಸೊ ಭವಿಷ್ಯದ ಸರಕುಗಳು ಅಂತಂದ್ರೆ ನಾವು ಮುಂದಿನ ಭವಿಷ್ಯಕ್ಕಾಗಿ ಇಡ್ತಾ ಇರುವಂತಹ ಒಂದಿಷ್ಟು ಗೂಡ್ಸ್ ಗಳು, ಸರಕುಗಳು ಯಾವಪ್ಪ ಅಂತ ಹೇಳ್ಬಿಟ್ಟು ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಸ್ತಿತ್ವದ ಸರಕುಗಳು ಅಂತ ಹೇಳ್ತಾರೆ, ಹೌದಾ. ಸೊ ಅಸ್ತಿತ್ವದ ಸರಕುಗಳು ಅಂತ ಅಂದ್ರೆ ಯಾವುವು, ಹೌದಾ. ಸೊ ಎಕ್ಸಿಸ್ಟಿಂಗ್ ಗೂಡ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮಗೆ
ಇಂಗ್ಲೀಷಲ್ಲಿ ಕೂಡ ಕನ್ನಡದಲ್ಲಿ ಕ್ವಶನ್ ಗೊತ್ತಾಗಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಸೊ ಇಂಗ್ಲೀಷಲ್ಲಿ ಕೂಡ ಆ ಒಂದು ಕ್ವಶನನ್ನು ಓದಿ ಅರ್ಥ ಮಾಡ್ಕೋಬೋದು. ಹೌದಾ? ಸೊ ಅದೇ ರೀತಿ ಕನ್ನಡದಲ್ಲಿ ಯಾರಿಗೆ ಸೊ ಕನ್ನಡ ಇಂಗ್ಲೀಷ್ ಮೀಡಿಯಮ್ನವರಿಗೆ ಅರ್ಥ ಆಗಲಿಲ್ಲ ಅಂತ ಅನ್ನೋ ಟೈಮಲ್ಲಿ ನೀವು ಕನ್ನಡ ಕ್ವಶನ್ ಮೇಲ್ಗಡೆ ಇರುತ್ತೆ, ಸೊ ಅದರಿಂದ ಓದ್ಕೊಂಡು ಅರ್ಥ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 13ನೇ ಕ್ವಶನ್, ಪಾಲುದಾರಿಕೆ ಎಂದರೇನು ಅಂದರೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಕರೀತಾರಲ್ಲ. ಸೊ ನೋಡಿ, ಪಾಲುದಾರಿಕೆ ಅಂತ ಅಂದರೆ ಏನು ಅಂತ ಗೊತ್ತಾಗದೇ ಇರ್ಬೋದು, ಬಟ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಈಸಿಯಾಗಿ ಗೊತ್ತಾಗುತ್ತಾ ಇಂಗ್ಲೀಷಲ್ಲಿ ಹೋದ ತಕ್ಷಣ. ಬಟ್ ನಿಮಗೆ ಅದನ್ನು ಇಂಗ್ಲೀಷಲ್ಲಿ ಬರೆಯೋಕ್ಕಾಗದೇ ಇರ್ಬೋದು, ನೀವು ಕನ್ನಡ ಮೀಡಿಯಂ ಬಟ್ ಕನ್ನಡದಲ್ಲಿ ಬರಿಬೋದು. ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೀವೇನು ಮಾಡ್ಬೋದು, ಕನ್ನಡ ಮೀಡಿಯಮಲ್ಲಿ ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಕ್ವಶನನ್ನು ಓದ್ಕೋಬೋದು. ಸೊ ನೆಕ್ಸ್ಟ್ 14th ಕ್ವಶನ್ ಬಂದಿದೆ. ಸೊ 14th ಕ್ವಶನ್ ಬಂದ್ಬಿಟ್ಟು ಪ್ರತಿನಿಧಿ ಅಂದರೆ ಏಜೆಂಟ್ ಅಂದರೆ ಯಾರು ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ 15th ಕ್ವಶನ್, ಮಾರಾಟ ಅಂದರೆ ಸೇಲ್ ಎಂದರೇನು, ಹೌದಾ, ಅದರ ಒಂದು ಮೀನಿಂಗ್ ಇರ್ಬೋದು. ಸೊ ಅಡವು ಅಂತಂದರೆ ಪ್ಲೆಡ್ಜ್ ಅಂತ ಹೇಳಿ ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ಅಂದರೆ ಸೊ ನಾವು ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳಿ, ಯಾವುದಾದ್ರೂ ಒಂದು ಬ್ಯಾಂಕಿಗೆ ಹೋಗಿ ಒಂದು ಲೋನನ್ನು ತೊಗೊಳ್ತೀವಿ ಅಂತಂದರೆ ಅವ್ರು ಏನು ಕೇಳ್ತಾರೆ, ಸರ್ ಏನು ಪ್ಲೆಡ್ಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದಾ? ಸೊ ಅದರಲ್ಲಿ ಏನು ಇಡ್ತಾ ಇದ್ದೀರಾ, ಸೊ ಆ ಒಂದು ಪ್ಲೆಡ್ಜ್ನ ರೂಲ್ಸ್ಗಳು ಏನಿರ್ತವೆ, ಹೌದಾ, ಒಂದು ಪ್ಲೆಡ್ಜ್ ಇಡಬೇಕು ಅಂತಂದರೆ ಸೊ ಅದಕ್ಕೆ ಇರಬೇಕಾದಂಥ ಒಂದು ಮಿನಿಮಮ್ ರೂಲ್ಸ್ಗಳು ಏನಿರ್ತವೆ. ಸೊ ಈ ರೀತಿಯಾದಂಥ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರಾಟ ಒಪ್ಪಂದದ ಅರ್ಥವೇನು. ಹೌದಾ? ಸೊ ಮೇಲ್ಗಡೆ ಒಪ್ಪಂದ ಎಂದರೆ ಏನು ಅಂತ ಇತ್ತು, ಇಲ್ಲಿ ಮಾರಾಟದ ಒಪ್ಪಂದ ಅಂದರೆ ಏನು ಅಂತ ಹೇಳ್ಬಿಟ್ಟು ಬಂದಿದೆ, ಅದರ ಒಂದು ಅರ್ಥವನ್ನು ನೀಡಬೇಕಾಗತ್ತೆ ನೀವು. ಸೊ 18ನೇ ಕ್ವಶನ್ ಬಂದ್ಬಿಟ್ಟು ಜಾಮೀನು ಮತ್ತು ನಷ್ಟ ಪರಿಹಾರ ಒಪ್ಪಂದವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಸೊ ಜಾಮೀನು ಎಂದರೇನು, ನಷ್ಟ ಪರಿಹಾರ ಎಂದರೇನು, ಸೊ ಆ ಒಂದು ನಿಮಗೇನಪ್ಪ ಅಂತಂದರೆ ಈ ರೀತಿ ಗೊತ್ತಾಗುತ್ತೆ. ಸೊ ಜಾಮೀನು ಅಂದರೆ ಏನು, ಸೊ ನಷ್ಟ ಪರಿಹಾರದ ಒಂದು ಮೀನಿಂಗ್ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವಚನ ಪತ್ರ ಅಂದರೆ ಪ್ರಾಮಿಸರಿ ನೋಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈ ಒಂದು ವಚನ ಪತ್ರ ಅಂದರೆ ಪ್ರಾಮಿಸರಿ ನೋಟ್ನ ಒಂದು ಮೀನಿಂಗ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದು. ಹೌದಾ? ಸೊ ನೆಕ್ಸ್ಟ್ ಬಂದುಬಿಟ್ಟು 20th ಕ್ವಶನ್ಸ್. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಸ್ವಲ್ಪ ನೀಟಾಗಿ ಇದನ್ನು ಹೇಳ್ಕೊತ ಹೋಗಿದ್ದೆ ನಾನು. ಏನಪ್ಪ ಅಂದರೆ ಸೊ ಮೀನಿಂಗ್ ಅವರಿಗೆ ಒಂದು ಗೊತ್ತಾಗಲಿ ಇಂಗ್ಲೀಷಲ್ಲಿ ಅಂತ ಹೇಳ್ಬಿಟ್ಟು, ಬಟ್ ಕನ್ನಡದಲ್ಲಿ ನಿಮಗೆ ನಾರ್ಮಲ್ಲಾಗಿ ಇದರಿಂದನೇ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಒಂದು ವರ್ಡ್ ಇಂತ್ರನೇ ಗೊತ್ತಾಗುತ್ತೆ ಅದರಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ನೀವು ನೀಟಾಗಿ ನೋಡ್ಕೊಳ್ಳಿ. ವಿತ್ ಆನ್ಸರ್ ಇರುವಂಥ ವೀಡಿಯೋ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನೈಟ್ ಆದರೆ ಇವತ್ತು ನೈಟೇ ಅಪ್ಲೋಡ್ ಆಗುತ್ತೆ. ಸೊ ಇವತ್ತು ನೈಟ್ ಆದರೂ ಕೂಡ ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀವಿ. ಸೊ ಏನಕ್ಕಪ್ಪ ಅಂದರೆ ಸೊ ಇಲ್ಲೊಂದು ಇಂಟರ್ನೆಟ್ ಇದಕ್ಕೆ. ಓಕೆನಾ? ಸೊ 20th ಕ್ವಶನ್ ಬಂದುಬಿಟ್ಟು ಸೈಬರ್ ಕಾನೂನು ಎಂದರೇನು. ಹೌದಾ? ಸೊ ಸೈಬರ್ ಲಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೈಬರ್ ಲಾ ಎಂದರೇನು. ಹೌದಾ? ಸೊ ಸೈಬರ್ ಕಾನೂನು ಅಂತ ಹೇಳ್ಬಿಟ್ಟು ಕರೀತಾರೆ. ಅದರ ಒಂದು ಮೀನಿಂಗ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಬರೀರಿ. ಸೊ 21th ಕ್ವಶನ್ ಬಂದುಬಿಟ್ಟು LLP ಅನ್ನು ವಿಸ್ತರಿಸಿ ಅಂತ ಹೇಳ್ತಾರೆ. ಸೊ ಒಂದು LLPಯ ಮೀನಿಂಗನ್ನು ಬರೆಯಿರಿ. ಸೊ 22nd ಕ್ವಶನ್ ಅಂತ ಹೇಳ್ತಾರೆ. ಸೊ ಡಿಜಿಟಲ್ ಸಹಿಯ ಅರ್ಥವನ್ನು ನೀಡಿ. 22nd ಕ್ವಶನ್ ಬಂದುಬಿಟ್ಟು ಡಿಜಿಟಲ್ ಸಹಿಯ ಅರ್ಥವನ್ನು ನೀಡಿ. ಸೊ ಡಿಜಿಟಲ್ ಸಹಿಯನ್ನು ನಾವೀಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ಈ ರೀತಿ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಸೊ ಅದರಿಂದ ಎಷ್ಟು ಅಡ್ವಾಂಟೇಜಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನೆಕ್ಸ್ಟ್ 23ನೇ ಕ್ವಶನ್ ಬಂದುಬಿಟ್ಟು ಸಂಸ್ಥೆಯ ವಿಸರ್ಜನೆ ಎಂದರೇನು. ಹೌದಾ? ಸೊ ಒಂದು ಸಂಸ್ಥೆನ ನಾವು ಶುರು ಮಾಡಬೇಕಂದ್ರೆ ಏನೇನು ಮಾಡಿರ್ತೀವಿ, ಸೊ ಅದನ್ನು ನಡೆಸ್ಕೊಂಡು ಹೋಗುವಾಗ ಏನೇನು ಮಾಡಿರ್ತೀವಿ, ಸೊ ಒಂದು ಅದನ್ನು ವಿಸರ್ಜನೆ ಮಾಡಬೇಕು ಅನ್ನುವಾಗ ಸೊ ಯಾವ್ಯಾವ ರೀತಿಯಾದಂಥ ಒಂದಿಷ್ಟು ಪ್ರೊಸೆಸ್ ಅನ್ನುವಂಥದ್ದು ಇರುತ್ತೆ. ಸೊ ಆ ಸಂಸ್ಥೆಯ ವಿಸರ್ಜನೆಗೆ ಏನಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸೊ 24th ಕ್ವಶನ್, ಪಾವತಿ ಪಡೆಯದ ಮಾರಾಟಗಾರ ಅಂತ ಹೇಳ್ತಾರೆ. ಓಕೆನಾ? ಸೊ ಈ ಪಾವತಿ ಪಡೆಯದ ಮಾರಾಟಗಾರ ಅಂದರೆ ಸೊ ಅನ್ಪೇಯ್ಡ್ ಸೆಲ್ಲರ್ ಅಂತ ಹೇಳಿ ಕರೀತಾರೆ. ಈ ಅನ್ಪೇಯ್ಡ್ ಸೆಲ್ಲರ್ ಅಂದರೆ ಯಾರು, ಸೊ ಇವರಿಗೆ ನಾವು ಯಾವ ಒಂದು ರೀಸನ್ಗೆ ಈ ರೀತಿ ಕರಿತೀವಿ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಾಂಟಮ್ ಮೆರಿಯೂಟ್ ಅಂತ ಹೇಳ್ತಾರೆ. ಸೊ ಕ್ವಾಂಟಮ್ ಮೆರಿಯೂಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ರೆಫರೆನ್ಸಿಂದ ನೀವು ಏನಿರುತ್ತೆ ಆನ್ಸರ್ ಅದನ್ನ ಬರೀಬೇಕಾಗುತ್ತೆ. ಸೊ ನಾನು ಏನಕ್ಕೆ ಆನ್ಸರ್ಸ್ಗಳನ್ನ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸೊ ನಾನು ಜಸ್ಟ್ AI ಆನ್ಸರ್ಸ್ಗಳನ್ನ ಎಂದೂ ಕೂಡ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಜಾಸ್ತಿ. ಸೊ ಏನಕ್ಕಪ್ಪ ಅಂದರೆ ಆ ಆನ್ಸರ್ಗಳು ನಿಮ್ಮ ಎಕ್ಸಾಮಲ್ಲಿ ನಿಮ್ಮ ಒಂದು ಪೇಪರ್ ವ್ಯಾಲ್ಯೂನ ಡೌನ್ ಮಾಡುತ್ತೆ. ಸೊ AI ಆನ್ಸರ್ಸ್ಗಳು. ಹಾಗಾಗಿ ನಾನೇನು ಮಾಡ್ತೀನಪ್ಪ ಅಂತಂದರೆ ಸೊ ಆದಷ್ಟು ಏನದು ಟೆಕ್ಸ್ಟ್ ಬುಕ್ ಆನ್ಸರ್ಸ್ಗಳನ್ನ ರೆಫರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಆನ್ಸರ್ಸ್ಗಳನ್ನ ಹುಡುಕಿ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಬರೆಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಪ್ಪಂದದ ಕಾರ್ಯನಿರ್ವಹಣೆ ಎಂದರೇನು ಅಂತ ಹೇಳ್ತಾರೆ. ಹೌದಾ? ಸೊ ಒಪ್ಪಂದದ ಕಾರ್ಯನಿರ್ವಹಣೆ ಅಂತಂದರೆ ಸೊ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಅಂತಂದರೆ ಆ ಒಂದು ಅಗ್ರಿಮೆಂಟ್ ಯಾವ ರೀತಿ ನಡೆಯುತ್ತೆ, ಅದು ಒಂದು ಒಪ್ಪಂದದ ಒಂದು ಕಾರ್ಯ ಅನ್ನುವಂಥದ್ದು ಯಾವ ರೀತಿ ನಿರ್ವಹಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರ ಒಂದು ಮೀನಿಂಗನ್ನು ಬರೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೆಲ್ ಕ್ರೆಡರ್ ಪ್ರತಿನಿಧಿ ಅಂತ ಹೇಳ್ತಾರೆ. ಅಂದರೆ ಡೆಲ್ ಕ್ರೆಡರ್ ಏಜೆಂಟ್. ಹೌದು? ಸೊ ಏಜೆಂಟ್ ಅಂದರೆ ಯಾರು, ಏಜೆಂಟ್ಸಲ್ಲಿ ಯಾವ್ಯಾವ ರೀತಿ ಟೈಪ್ಸ್ಗಳು ಬರ್ತವೆ, ಸೊ ಆ ಒಂದು ಡೆಲ್ ಕ್ರೆಡರ್ ಏಜೆಂಟನ ಒಂದು ಕೆಲಸ ಏನು, ಅವನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾದಂಥ ಒಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ 2 ಮಾರ್ಕ್ಸ್ ಕ್ವಶನಲ್ಲಿ ಬರಬೇಕಾಗತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಸೊ ನಿಮಗೆ 2 ಮಾರ್ಕ್ಸ್ ಕ್ವಶನ್ಗಳು 27 ಕ್ವಶನ್ಸ್ ಹೇಳಿದ್ದೀನಿ. ಸೊ ಇದರಲ್ಲಿ ಬರುವಂಥ ಒಂದು 10 ಕ್ವಶನ್ಸ್ ಐ ಥಿಂಕ್ 99% ಇದೇ ಒಂದು ಇದರಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳು ಹೇಳ್ತೀನಿ. 14 ಪ್ರಶ್ನೆಗಳಿದ್ದಾವೆ. ಹೌದಾ? ಸೊ ಪ್ರಸ್ತಾಪ ಅಂದರೆ ಸೊ ಆಫರ್ ಎಂದರೇನು,
ಹೌದಾ, ಅದರ ಅವಶ್ಯಕತೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಹೌದಾ, ಸೊ ಆಫರ್ ಅಂದರೆ ಏನು, ಅದರ ಒಂದು ವಾಟ್ ಯು ನೋ ದಟ್ ಇದು ಏನದು, ಸೊ ಸಾರಿ, ಓಕೆ, ಪ್ರಸ್ತಾಪ, ಆಫರ್ ಅಂದರೆ ಏನು, ಸೊ ಅದರ ಒಂದು ಅವಶ್ಯಕತೆಗಳನ್ನು ಏನು ಮಾಡಿರಿ ಅಂತಂದರೆ ತಿಳಿಸಿ ಅಂತ ಹೇಳಿದ್ರೆ, ಓಕೆನಾ, ಅದ್ರ ಬಗ್ಗೆ ತಿಳಿಸಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಷ್ಟ ಪರಿಹಾರ ಮತ್ತು ಜಾಮೀನು ಒಪ್ಪಂದದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳ್ತಾರೆ. ಹೌದಾ, ಸೊ ನಷ್ಟ ಪರಿಹಾರ ಎಂದರೇನು, ಹೌದಾ, ಸೊ ನಷ್ಟ ಪರಿಹಾರ ಎಂದರೇನು, ಮತ್ತು ಆ ಒಂದು ನಷ್ಟ ಪರಿಹಾರ ಮತ್ತು ಜಾಮೀನಿನ ಒಪ್ಪಂದದ ನಡುವೆ ಒಂದು ವ್ಯತ್ಯಾಸ ಅನ್ನುವಂಥದ್ದು ಏನಿರುತ್ತೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದುಬಿಟ್ಟು ಮಾನ್ಯ ಪ್ರಸ್ತಾಪದ ಯಾವುದೇ 5 ಅವಶ್ಯಕತೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ ಸೊ ಮಾನ್ಯ ಆಫರ್, ಹೌದಾ, ಸೊ ವ್ಯಾಲಿಡ್ ಆಫರನ್ನು ನಾವು ಮಾಡಬೇಕು ಅಂತಂದರೆ ಸೊ ಅದರ ಒಂದು 5 ಅವಶ್ಯಕತೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಮಾರಾಟ ಮತ್ತು ಮಾರಾಟದ ಒಪ್ಪಂದದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಹೌದಾ, ಮಾರಾಟ ಎಂದರೇನು ಮತ್ತು ಮಾರಾಟದ ಒಪ್ಪಂದ ಎಂದರೇನು ಅಂತ ಹೇಳ್ಬಿಟ್ಟು ಸೊ ಏನು ಮಾಡಬೇಕು, ಅದರ ಮಧ್ಯೆ ಒಂದು ನಡುವಿನ ವ್ಯತ್ಯಾಸವನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಜೂಜು ಒಡಂಬಡಿಕೆ ಅಂತಂದರೆ ವೆಂಚರಿಂಗ್ ಅಗ್ರಿಮೆಂಟ್ ಅಂತ ಕೇಳ್ತಾರೆ. ಹೌದಾ, ಸೊ ವೆಂಚರಿಂಗ್ ಅಗ್ರಿಮೆಂಟನ್ನು ಒಂದು ಮೀನಿಂಗನ್ನು ತಿಳಿಸಿ ಮತ್ತು ಅದರ ಒಂದು ಲಕ್ಷಣಗಳನ್ನು ಏನು ಮಾಡಿ ಸೊ ವಿವರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೌದಾ, ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬಂದುಬಿಟ್ಟು ಪಾಲುದಾರರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವಿವರಿಸಿ. ಹೌದಾ, ಸೊ ಪಾಲುದಾರರು ಆಗಿದ್ದಾರೆ ನಮ್ಮ ಒಂದು ಕಂಪ್ನಿಗೆ ಅಂತ ಹೇಳಿದರೆ ಅವರ ಹಕ್ಕುಗಳು ಏನಿರ್ತವೆ, ಅವರ ಕರ್ತವ್ಯಗಳು ಏನಿದ್ದಾವೆ ಅವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ನೆಕ್ಸ್ಟ್ ಠೇವಣಿ ನೀಡಿದ ಮತ್ತು ಸ್ವೀಕರಿಸಿದ ವ್ಯಕ್ತಿಯ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ಬೋದು. ಸೊ ಠೇವಣಿ ನೀಡಿದ ಮತ್ತು ಸ್ವೀಕರಿಸಿದ ವ್ಯಕ್ತಿಯ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ 8th ಕ್ವಶನ್ ಬಂದ್ಬಿಟ್ಟು ಪಾಲುದಾರಿಕೆಯಲ್ಲಿನ ವಿವಿಧ ರೀತಿಯ ಪಾಲುದಾರರನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹೌದಾ, ಸೊ ಪಾಲುದಾರರು ಯಾವ್ಯಾವ ರೀತಿಯ ಪಾಲುದಾರರು ಬರ್ತಾರೆ, ಅವರ ಒಂದು ಪ್ರತಿಯೊಂದೊಂದು ಕೆಲಸಗಳೇನಾಗಿರುತ್ತೆ, ಸೊ ಅವರು ಯಾವ ರೀತಿಯಾದಂಥ ಒಂದು ಸ್ಟ್ಯಾಂಡ್ ತೊಗೊತಾರೆ ಅಂತ ಹೇಳ್ಬಿಟ್ಟು ಸೊ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ 9ನೇ ಕ್ವಶನ್ ಬಂದುಬಿಟ್ಟು ಸಂಸ್ಥೆಯ ವಿಸರ್ಜನೆ ವಿಧಾನಗಳು ಯಾವುವು ಅಂತ ಹೇಳ್ತಾರೆ. ಅಂದರೆ ಸೊ ಸಂಸ್ಥೆಯನ್ನು ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಟೈಮಲ್ಲಿ ಸೊ ಆ ಒಂದು ವಿಧಾನಗಳು ಯಾವ್ಯಾವ ರೀತಿ ಇರ್ತವೆ ಅನ್ನೋವಂಥದ್ದನ್ನು ಸೊ ತುಂಬ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಸೈಬರ್ ಕಾನೂನಿನ ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಹೌದಾ, ಸೊ ಈ ಒಂದು ಸೈಬರ್ ಲಾ ಅನ್ನೋವಂಥದ್ದು ಇದರ ಅಬ್ಜೆಕ್ಟಿವ್ಸ್ ಅಂದರೆ ಸೈಬರ್ ಕಾನೂನಿನ ಒಂದು ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳ್ತಾರಲ್ವ. ಸೊ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ತಿಳ್ಕೊಬೋದು ಫ್ರೆಂಡ್ಸ್ ನೀವು. ಹೌದಾ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಲಕ್ಷಣಗಳು. ಹೌದಾ, ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಸೊ IT ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರಲ್ಲ. ಸೊ ಆ ಒಂದು IT ಆ್ಯಕ್ಟ್ನ ಒಂದು ಲಕ್ಷಣಗಳನ್ನು ಬರೆಯಿರಿ. ಸೊ ಫೀಚರ್ಸ್ ಅದು ಯಾವ್ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ, ಅದರ ಬಗ್ಗೆ ಯಾವ್ಯಾವುದು ಹೇಳುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾಮನಿರ್ದೇಶಿತ ಪಾಲುದಾರ ಅಂದರೆ ಸೊ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ನಾಮನಿರ್ದೇಶಿತ ಪಾಲುದಾರರ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇವರ ಒಂದು ಕೆಲಸ ಏನು, ಒಂದು ಕಂಪ್ನಿಯಲ್ಲಿ ಇವ್ರು ಏನು ವರ್ಕ್ ಮಾಡ್ತಾರೆ, ಇವರ ಒಂದು ಪಾರ್ಟ್ ಏನಿರುತ್ತೆ ಆ ಕಂಪ್ನಿಯಲ್ಲಿ ಅಂತ ಹೇಳ್ಬಿಟ್ಟು ಸೊ ನೀಟಾಗಿ ಬರೆಯಿರಿ ಫ್ರೆಂಡ್ಸ್. ಸೊ 13th ಕ್ವಶನ್ ಬಂದುಬಿಟ್ಟು LLP ಕುರಿತ ಟಿಪ್ಪಣಿ ಬರೆಯಿರಿ. ಸೊ ತುಂಬ ಇಂಪಾರ್ಟೆಂಟ್ ಈ ಒಂದು LLP ಅನ್ನುವಂಥದ್ದು. ಸೊ ಇದನ್ನು ತುಂಬ ನೀಟಾಗಿ ನೋಡಿಕೊಂಡು ಬರೆಯಿರಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಕ್ವಶನ್ 5 ಮಾರ್ಕ್ಸಲ್ಲಿ LLP ಕಾಯ್ದೆ 2008 ಉದ್ದೇಶಗಳು ಯಾವುವು. ಹೌದಾ, ಸೊ LLP ಆ್ಯಕ್ಟ್ 2008 ಅಂತ ಹೇಳ್ಬಿಟ್ಟು ಕರೀತಾರೆ. ಅದರ ಉದ್ದೇಶಗಳೇನು ಅಂತ ಹೇಳ್ಬಿಟ್ಟು ಬರೀರಿ. ಓಕೆನಾ. ಸೊ ನೆಕ್ಸ್ಟ್ 15 ಅಂಕಗಳ ಪ್ರಶ್ನೆಗಳು 9 ಪ್ರಶ್ನೆಗಳಿದ್ದಾವೆ ಇಂಪಾರ್ಟೆಂಟಾಗಿ. ಸೊ ನೀವು ಅದರಿಂದ ಏನು ಮಾಡ್ಬೋದು, ಸೊ ನೋಡ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಮೊದಲನೇ ಕ್ವಶನ್ ಬಂದುಬಿಟ್ಟು ಮಾನ್ಯ ಒಪ್ಪಂದದ ಅಗತ್ಯ ಅಂಶಗಳನ್ನು ಚರ್ಚಿಸಿ ಅಂತ ಹೇಳ್ತಾರೆ. ಅಂದರೆ ಸೊ ಒಂದು ಒಪ್ಪಂದವನ್ನು ನಾವು ಮಾನ್ಯ ಒಪ್ಪಂದ ಅಂತ ಹೇಳಿ ತೊಗೊತಾ ಇದ್ದೀವಿ ಅಂತಂದರೆ ಅದರ ಒಂದು ಅಗತ್ಯ ಅಂಶಗಳನ್ನು ಏನು ಮಾಡಬೇಕು, ಸೊ ಚರ್ಚಿಸಿ ಅಂತ ಹೇಳ್ತಾರೆ. ಹೌದಾ. ನೆಕ್ಸ್ಟ್ ಅಪ್ರಾಪ್ತ ಅಂತಂದರೆ ಸೊ ಮೈನರ್ ಅಂದರೆ ಯಾರು, ಅವರ ಒಂದು ಒಡಂಬಡಿಕೆಗಳು, ಅವರ ಒಂದು ಅಗ್ರಿಮೆಂಟ್ಗೆ ಸಂಬಂಧಿಸಿದ ಒಂದು ನಿಯಮಗಳು. ಹೌದಾ, ಸೊ ಒಬ್ಬ ಅಪ್ರಾಪ್ತನ ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ, ಒಂದು ಒಡಂಬಡಿಕೆ, ಒಂದು ಅಗ್ರಿಮೆಂಟನ್ನು ಮಾಡ್ಕೊತಾ ಇದ್ದೀವಿ ಅಂತಂದರೆ ಏನು ಮಾಡಬೇಕು, ಅದಕ್ಕಿರುವಂಥ ಒಂದಿಷ್ಟು ನಿಯಮಗಳನ್ನು ಸೊ ವಿವರಿಸಿ ಯಾವ್ಯಾವು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ ಠೇವಣಿ ನೀಡಿದ ಮತ್ತು ಸ್ವೀಕರಿಸಿದ ವ್ಯಕ್ತಿ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಚರ್ಚಿಸಿ ಅಂತಂದರೆ. ಹೌದಾ, ಸೊ ಠೇವಣಿ ನೀಡಿದ ಮತ್ತು ಸ್ವೀಕರಿಸಿದ ವ್ಯಕ್ತಿಗಳು, ಆ ಒಂದು ಠೇವಣಿಯನ್ನು ನೀಡಿದಂತಹ ವ್ಯಕ್ತಿ ಆಗಿರ್ಬೋದು, ಸ್ವೀಕರಿಸಿದ ವ್ಯಕ್ತಿ ಒಂದು ಹಕ್ಕುಗಳಾಗಿರ್ಬೋದು, ಕರ್ತವ್ಯಗಳು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಸೊ ತಿಳ್ಕೊಬೇಕು. ಅದರ ಬಗ್ಗೆ 15 ಮಾರ್ಕ್ಸಿಗೆ ಕೇಳಿದಾಗ ಸೊ ಎರಡನ್ನೂ ಕೂಡ 5 ಪಾಯಿಂಟ್ಸನ್ನು ಬರೆದು ಸೊ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಒಂದು ಮಾರ್ಕ್ಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ 4th ಕ್ವಶನ್ ಬಂದುಬಿಟ್ಟು ಪಾವತಿ ಪಡೆಯದ ಮಾರಾಟಗಾರನು ಅಂದರೆ ಅನ್ಪೇಯ್ಡ್ ಸೆಲ್ಲರ್ ಅಂತ ನಾವು ಯಾರನ್ನು ಕರಿತೀವಿ ಮತ್ತು ಅವನಿಗಿರುವಂಥ ಹಕ್ಕುಗಳು ಯಾರು, ಹಕ್ಕುಗಳು ಏನು, ಸೊ ಅವನ ಬಗ್ಗೆ ನೀವೇನು ಮಾಡಬೇಕು, ವಿವರಿಸಬೇಕಾಗತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಪಾಲುದಾರರ ಹಕ್ಕುಗಳು ಮತ್ತು ಹೊಣೆಗಳನ್ನು ಚರ್ಚಿಸಿ ಅಂತ ಹೇಳ್ತಾರೆ. ಅಂದರೆ ಪಾಲುದಾರರಿಗೆ ಒಂದು ಇರುವಂಥ ಹಕ್ಕುಗಳು ಯಾವುವು, ಸೊ ಹೊಣೆಗಾರಿಕೆಗಳು ಯಾವುವು ಅಂತ ಹೇಳ್ಬಿಟ್ಟು ನಾವು ಚರ್ಚಿಸಬೇಕಾಗುತ್ತೆ. ಸೊ 6th ಕ್ವಶನ್ ಬಂದುಬಿಟ್ಟು ಸೊ ಪಾಲುದಾರಿಕೆ ಸಂಸ್ಥೆಯು ವಿಸರ್ಜನೆಯ ವಿವಿಧ ವಿಧಾನಗಳನ್ನು ವಿವರವಾಗಿ ವಿವರಿಸಿ. ಹೌದಾ. ಸೊ ಏನಪ್ಪ ಅಂದರೆ ಒಂದು ಪಾಲುದಾರಿಕೆ ಸಂಸ್ಥೆ ಆಗಿದೆ ಅಂತಂದರೆ ಅದನ್ನು ನಾವು ವಿಸರ್ಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಅಂತಂದರೆ
ಸೊ ಆ ಒಂದು ಸಂಸ್ಥೆಯ ವಿಸರ್ಜನೆಯ ವಿವಿಧ ವಿಧಾನಗಳನ್ನು ವಿವರವಾಗಿ ವಿವರಣೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಫ್ರೆಂಡ್ಸ್. ಸೊ 7th ಕ್ವಶನ್ ಬಂದ್ಬಿಟ್ಟು ಠೇವಣಿಯನ್ನು ವ್ಯಾಖ್ಯಾನಿಸಿ. ಹೌದಾ? ಸೊ ಠೇವಣಿಯನ್ನು ಮತ್ತು ನೀಡಿದ ಮತ್ತು ಸ್ವೀಕರಿಸಿದ ವ್ಯಕ್ತಿಯ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು, ಇದು ರಿಪೀಟ್ ಆಗಿದೆ ಅಂತಂದರೆ ಸೊ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಕ್ವಶನ್. ಸೊ 8th ಕ್ವಶನ್ ಬಂದ್ಬಿಟ್ಟು ಸೈಬರ್ ಕಾನೂನಿನ ಮಹತ್ವ ಮತ್ತು ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಹೌದಾ? ಸೊ ಸೈಬರ್ ಕಾನೂನಿನ ಏನದು ಮಹತ್ವ ಮತ್ತು ಲಕ್ಷಣಗಳು, ಸೈಬರ್ ಕಾನೂನು ಎಂದರೇನು, ಅದರ ಒಂದು ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಏನು, ಸೊ ಅದರ ಲಕ್ಷಣಗಳು ಏನಾಗಿರುತ್ತೆ, ಸೊ ಅದರ ಬಗ್ಗೆ ನೀವೇ ನೋಡಬೇಕು, ವಿವರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್ 15 ಮಾರ್ಕ್ಸ್ಗೆ ಬಂದ್ಬಿಟ್ಟು ವಿವಿಧ ಸೈಬರ್ ಅಪರಾಧಗಳನ್ನು ತಿಳಿಸಿ ಮತ್ತು ವಿವರಿಸಿ. ಯಾವುದೇ ಸೈಬರ್ ಅಪರಾಧಗಳು ಈಗಲಂತೂ ಸೊ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ನೀವು ಕೇಳ್ತಾ ಇರ್ತೀರ. ಅದರ ಒಂದು ಲಕ್ಷಣಗಳು, ಅದರ ಒಂದು ಅಪರಾಧಗಳನ್ನು ತಿಳಿಸಿ, ಯಾವ ರೀತಿಯಾದಂಥ ಅಪರಾಧಗಳಾಗ್ತವೆ ಮತ್ತು ಅವುಗಳನ್ನು ತಿಳಿಸಿ ಅವುಗಳ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳ್ಬಿಟ್ಟು ಸೊ ಕೇಳಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ನಿಮ್ಮ ಕನ್ನಡ ಮೀಡಿಯಮಲ್ಲೇ ಬರುವಂತಹ ಸೊ ಕಮರ್ಷಿಯಲ್ ಲಾನ ಒಂದು ಕ್ವಶನ್ಸ್ಗಳು ಫ್ರೆಂಡ್ಸ್. 2 ಮಾರ್ಕ್ಸ್ಗಾಗಿರ್ಬೋದು, ಸೊ 5 ಮಾರ್ಕ್ಸ್ಗಾಗಿರ್ಬೋದು, ಸೊ ನೆಕ್ಸ್ಟ್ 15 ಮಾರ್ಕ್ಸ್ಗಾಗಿರ್ಬೋದು ಬರುವಂಥ ಪ್ರಶ್ನೆಗಳು ಫ್ರೆಂಡ್ಸ್. ಸೊ ಇಷ್ಟು ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟಾಗಿ ಇದಾದ್ರಿ ಅಂತಂದರೆ ಮೋರ್ ದ್ಯಾನ್ 70+ ಮಾರ್ಕ್ಸ್ ಅಂತರೂ ಅಥವಾ 65+60+ ಮಾರ್ಕ್ಸ್ ಅಂದ್ಕೊಳ್ಳಿ, ಎಷ್ಟು ಮಾರ್ಕ್ಸ್ಗಳು ಕವರ್ ಆಗುವಂಥ ಕ್ವಶನ್ಸ್ಗಳು ಈ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಕ್ವಶನ್ಗಳಿಗೆ ನೀವು ಆನ್ಸರ್ಗಳನ್ನ ರೆಡಿ ಮಾಡಿಕೊಂಡು ಸೊ ನೀಟಾಗಿ ನಿಮ್ಮ ಒಂದು ಎಕ್ಸಾಮ್ಗೆ ಪ್ರಾಕ್ಟೀಸ್ ಆಗಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಮುಂದಿನ ಆದಷ್ಟು ಬೇಗ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ವಿತ್ ಆನ್ಸರನ್ನು ಮಾಡ್ತೀನಿ. ಸೊ ನಾಳೆ ಬೆಳಗ್ಗೆ ಆಗ್ಬೋದು, ನಾಳೆ ಮಧ್ಯಾಹ್ನ ಆಗ್ಬೋದು ಅದನ್ನ ಅಪ್ಲೋಡ್ ಮಾಡೋದು. ಸೊ ಆದಷ್ಟು ಬೇಗ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್, ಅದನ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಸೊ ವಿತ್ ಆನ್ಸರ್ಸ್ ಇರುವಂತಹ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋಣ ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಸೊ ಸೆಕೆಂಡ್ ಸೆಮ್ ಕ್ಲಾಸಸ್ ಕೂಡ ಮಾಡಬೇಕಾಗಿದೆ ಸ್ಟಾಕ್ ಮಾರ್ಕೆಟ್. ಹಾಗಾಗಿ ಸೊ ಏನಾದರೂ ವಿತ್ ಇನ್ಫಾರ್ಮೇಷನ್ಗಳು ಬೇಕಾಗಿದ್ದೇ ನಿಜ ಆಗಿದ್ದರೆ ಸೊ 9686251894 ಸೊ ಇದೊಂದು ರೀತಿಯಾದಂಥ ನಿಮಗೆ BComನವ್ರಿಗೆ ಒಂದು ಹೆಲ್ಪ್ಲೈನ್ ನಂಬರ್ ಅಂತಲೇ ತೊಗೊಂಬಿಡಿ. ಸೊ ಪ್ರತಿದಿನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಸೊ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ನನಗಿದು ಸಬ್ಜೆಕ್ಟ್ ಕಷ್ಟ ಅನಿಸ್ತಾ ಇದೆ, ಸರ್ ನನಗೆ ಈ ಸಬ್ಜೆಕ್ಟ್ ಈ ರೀತಿ ಅನ್ನಿಸ್ತಾ ಇದೆ, ಸೊ ನಿಮ್ಮ ವೀಡಿಯೋಸ್ಗಳಿಂದ ಈಸಿ ಆಯಿತು, ಈ ರೀತಿಯಾದಂಥ ಫೀಡ್ಬ್ಯಾಕ್ಗಳು ತುಂಬ ಬರ್ತಾ ಇರುತ್ತೆ. ಅದರಿಂದ ನಮಗೂ ತುಂಬ ಖುಷಿ ಆಗುತ್ತೆ. ಸೊ ಕಾಲ್ ಮಾಡಿ ಕೂಡ ನೀವು ಹೇಳ್ಬೋದು, ಸೊ ಮೆಸೇಜಲ್ಲಿ ಕೂಡ ಹೇಳ್ಬೋದು. ಸೊ ಕಾಲ್ ಮಾಡೋದಕ್ಕೆ ಏನಪ್ಪ ಅಂದರೆ ಒಂದೊಂದು ಟೈಮ್ ನಾವು ಸ್ವಲ್ಪ ಬ್ಯುಸಿ ಇದ್ದಾಗ ಸೊ ಹೇಳ್ತೀನಿ, ಯಾರು ಕೇಳ್ತಾರೆ ಕಾಲ್ ಮಾಡಿದರೆ ಆಗುತ್ತಾ ಸರ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ನಾನು ಆಗಲ್ಲ ಅಂತ ಇದ್ದಾಗ ಸೊ ಆಗಲ್ಲ ಅಂತ ಹೇಳ್ತೀನಿ, ಆಗುತ್ತೆ ಅಂದರೆ ಸೊ ಯಾರು ಮಾಡಿರ್ತಾರೆ ಅವ್ರಿಗೆ ಎತ್ತಿಬಿಟ್ಟು ಮಾತಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.